ಅದೊಂದು ಹಾಸ್ಟೆಲ್. ಅಂದಿನ ದಿನಾಂಕ 2013 ಜನವರಿ 13. ಆಗ ಸಮಯ ರಾತ್ರಿ 1:13. ಇದ್ದಕ್ಕಿದ್ದಂತೆ ಪೆನ್ನೊಂದು ಲೆಡ್ಜರ್ನಲ್ಲಿ ಯಾವುದೋ ಒಂದು ಹೆಸರನ್ನು ಬರೆಯುತ್ತದೆ. ರೂಮ್ ನಂಬರ್ 13ರ ಬಾಗಿಲು ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಈಗ ಮುಂಜಾನೆಯ ಸಮಯ. ಹಾಸ್ಟೆಲ್ ವಾರ್ಡನ್ ಹಾಸ್ಟೆಲ್ನಲ್ಲಿ ನಡೆದು ಹೋಗುತ್ತಿದ್ದಾನೆ. ರೂಮ್ ನಂಬರ್ 10 ದಾಟಿದ ನಂತರ ರೂಮ್ ನಂಬರ್ 11, ಇದನ್ನು ದಾಟಿದ ನಂತರ ರೂಮ್ ನಂಬರ್ 12, ಆದರೆ ನಂತರ ಬಂದದ್ದು ರೂಮ್ ನಂಬರ್ 14. ರಾತ್ರಿ ಇದ್ದಕ್ಕಿದ್ದಂತೆ ರೂಮ್ ನಂಬರ್ 13 ಮಾಯವಾಗಿದೆ. ಅದರಲ್ಲಿದ್ದ ಒಬ್ಬ ವಿದ್ಯಾರ್ಥಿಯೂ ಸಹ ಕಾಣೆಯಾಗಿದ್ದಾನೆ. ವಾರ್ಡನ್ಗೆ ತುಂಬ ಆಘಾತವಾಗುತ್ತದೆ. ಇದೇನಾಗಿದೆ ಎಂಬುದು ಅವನಿಗೆ ಅರ್ಥವೇ ಆಗಲಿಲ್ಲ. ಅವನು ಇತರ ವಿದ್ಯಾರ್ಥಿಗಳೊಂದಿಗೆ ಇದರ ಬಗ್ಗೆ ಚರ್ಚಿಸುತ್ತಾನೆ. ಎಲ್ಲರ ಗಮನಕ್ಕೆ ಬಂದಿದ್ದೇನೆಂದರೆ ಹಾಸ್ಟೆಲ್ನಲ್ಲಿರುವ ಎಲ್ಲರೂ ಹೊರಗಿನ ಸಂಪರ್ಕವನ್ನು ಕಳೆದುಕೊಂಡಿದ್ದಾರೆ. ಹೊರಗಿನ ಯಾವುದೇ ವ್ಯಕ್ತಿಯನ್ನು ಅವರು ಸಂಪರ್ಕಿಸಲಾಗುತ್ತಿಲ್ಲ. ಇವರು ಸಹ ಹಾಸ್ಟೆಲ್ನಿಂದ ಹೊರಗಡೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಯಾರಿಗೂ ಸಹ ಏನು ಮಾಡಬೇಕೆಂಬುದೇ ತೋಚುತ್ತಿಲ್ಲ. ಅದೇಕೋ ವಾರ್ಡನ್ಗೆ ಲೆಡ್ಜರ್ ನೋಡಬೇಕೆಂದು ಅನಿಸುತ್ತದೆ. ಲೆಡ್ಜರನ್ನು ತೆಗೆದು ನೋಡುತ್ತಾನೆ. ಅಲ್ಲಿ ಒಂದು ಹೆಸರು ಬರೆದಿರುತ್ತದೆ, ಸಂತೋಷ್. ಕಾಣೆಯಾಗಿರುವ ವಿದ್ಯಾರ್ಥಿ 13ನೇ ರೂಮ್ನಲ್ಲಿದ್ದಂತಹ ಸಂತೋಷ್. ಜನವರಿ 14ರ ರಾತ್ರಿ, ಸಮಯ 1:13. ಈಗ ಮತ್ತೊಮ್ಮೆ ಲೆಡ್ಜರ್ನಲ್ಲಿ ಪೆನ್ನು ತನ್ನಿಂದ ತಾನೇ ಒಂದು ಹೆಸರನ್ನು ಬರೆಯುತ್ತದೆ. ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದ ರೂಮ್ ನಂಬರ್ 13 ಕಾಣಿಸಿಕೊಳ್ಳುತ್ತದೆ. ಅದರ ಬಾಗಿಲು ಈಗ ತೆರೆಯುತ್ತದೆ. ಮುಂಜಾನೆ. ಈಗ ಹಾಸ್ಟೆಲ್ ವಾರ್ಡನ್ ಲೆಡ್ಜರ್ ತೆಗೆದು ನೋಡುತ್ತಾನೆ. ಅಲ್ಲಿ ಮತ್ತೊಂದು ಹೆಸರು ಬರೆದಿದೆ, ಶಶಾಂಕ್. ಈಗ ಅವನೇ ಕಾಣೆಯಾಗಿದ್ದಾನೆ. ಜನವರಿ 15ರ ರಾತ್ರಿ 1:13. ಈಗ ಮತ್ತೊಮ್ಮೆ ಲೆಡ್ಜರ್ನಲ್ಲಿ ಪೆನ್ನು ತನ್ನಿಂದ ತಾನೇ ಒಂದು ಹೆಸರನ್ನು ಬರೆಯುತ್ತಿದೆ. ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದ ರೂಮ್ ನಂಬರ್ 13 ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ. ಅದರ ಬಾಗಿಲು ತೆರೆಯುತ್ತದೆ. ಒಬ್ಬ ವಿದ್ಯಾರ್ಥಿ ಹಿಪ್ನೋಟೈಸ್ ಆದವನಂತೆ ತಾನಾಗಿಯೇ ಬಂದು ಆ ರೂಮ್ನೊಳಗೆ ಹೋಗುತ್ತಾನೆ. ಬಾಗಿಲು ಮುಚ್ಚಿಕೊಳ್ಳುತ್ತದೆ. ಅವನ ಹಿಂದೆಯೇ ವಾರ್ಡನ್ ಬರುತ್ತಾನೆ. ಆದರೆ ಅವನು ಬರುವಷ್ಟರಲ್ಲಿ ರೂಮ್ ನಂಬರ್ 13 ಮತ್ತೊಮ್ಮೆ ಕಾಣೆಯಾಗಿರುತ್ತದೆ. ಈಗ ಲೆಡ್ಜರ್ನಲ್ಲಿ ಇರುವ ಹೆಸರು ಅಜಯ್. ಈಗ ಕಾಣೆಯಾಗಿರುವ ವಿದ್ಯಾರ್ಥಿ ಅವನೇ. ಈಗ ಹಾಸ್ಟೆಲ್ ವಾರ್ಡನ್ ಒಂದನ್ನು ಗಮನಿಸುತ್ತಾನೆ. ಕಾಣೆಯಾಗಿರುವ ವಿದ್ಯಾರ್ಥಿಗಳ ರೋಲ್ ನಂಬರ್. ಮೊದಲು ಕಾಣೆಯಾಗಿದ್ದು ರೋಲ್ ನಂಬರ್ 2, ನಂತರ 3, ನಂತರ 5. ರೋಲ್ ನಂಬರ್ 2ರ ನಂತರ ರೋಲ್ ನಂಬರ್ 3. ಅಂದರೆ ಹಿಂದಿನ ವಿದ್ಯಾರ್ಥಿಯ ಸಂಖ್ಯೆಗೆ 1 ಕೂಡಲಾಗಿತ್ತು. ನಂತರ ರೋಲ್ ನಂಬರ್ 5, ಅಂದರೆ ಹಿಂದಿನ ವಿದ್ಯಾರ್ಥಿಗೆ 2 ಕೂಡಲಾಗಿತ್ತು. ಈಗ ವಾರ್ಡನ್ಗೆ ಅನಿಸಿದ್ದೇನೆಂದರೆ ರೋಲ್ ನಂಬರ್ 5 ಇದಕ್ಕೆ 3 ಕೂಡಿದರೆ 8, ಅಂದರೆ ರೋಲ್ ನಂಬರ್ 8 ಇರುವ ವಿದ್ಯಾರ್ಥಿಯನ್ನು ಕಾಪಾಡಬೇಕಿದೆ. ಮುಂಜಾನೆ. ಈಗ ಹಾಸ್ಟೆಲ್ ವಾರ್ಡನ್ ತನಗೆ ಹೊಳೆದ ವಿಚಾರಗಳನ್ನು ಇತರ ವಿದ್ಯಾರ್ಥಿಗಳಿಗೆ ತಿಳಿಸುತ್ತಾನೆ. ಜನವರಿ 16ರ ರಾತ್ರಿ. ಹಾಸ್ಟೆಲ್ ವಾರ್ಡನ್ ರೋಲ್ ನಂಬರ್ 8 ಇರುವ ವಿದ್ಯಾರ್ಥಿಯನ್ನು ಕಾಪಾಡುವ ಸಲುವಾಗಿ ಅವನನ್ನು ಒಂದು ರೂಮಿನಲ್ಲಿಯೇ ಇರುವಂತೆ, ಈ ರಾತ್ರಿ ಹೊರಗಡೆ ಎಲ್ಲೂ ಹೋಗದಂತೆ ತಿಳಿಸಿ ಆ ರೂಮಿಗೆ ಬೀಗ ಹಾಕಿ ಹೋಗುತ್ತಾನೆ. ಸಮಯ ರಾತ್ರಿ 1:13. ಲೆಡ್ಜರ್ನಲ್ಲಿ ಪೆನ್ನು ತನಗೆ ತಾನೇ ಒಂದು ಹೆಸರನ್ನು ಬರೆಯುತ್ತದೆ. ಕಾಣೆಯಾಗಿದ್ದ ರೂಮ್ ನಂಬರ್ 13 ಮತ್ತೊಮ್ಮೆ ಕಾಣಿಸಿಕೊಂಡು ಅದರ ಬಾಗಿಲು ತೆರೆಯುತ್ತದೆ. ಈಗ ಮುಂಜಾನೆ. ಹಾಸ್ಟೆಲ್ ವಾರ್ಡನ್ ರೋಲ್ ನಂಬರ್ 8 ಇಟ್ಟಿದ್ದಂತಹ ರೂಮ್ಗೆ ಬರುತ್ತಾನೆ ಮತ್ತು ಬಾಗಿಲು ತೆರೆದು ನೋಡುತ್ತಾನೆ. ವಿದ್ಯಾರ್ಥಿಯು ಅಲ್ಲೇ ಇದ್ದಾನೆ. ಹಾಸ್ಟೆಲ್ ವಾರ್ಡನ್ಗೆ ತುಂಬ ಖುಷಿಯಾಗುತ್ತದೆ. ಆ ವಿದ್ಯಾರ್ಥಿಯೊಂದಿಗೆ ಖುಷಿಯಿಂದ ಮಾತನಾಡಿ ತಾನು ಹೊರಡುತ್ತಾನೆ. ಈಗ ಹೋಗಿ ಮತ್ತೊಮ್ಮೆ ಲೆಡ್ಜರ್ ನೋಡುತ್ತಾನೆ. ಆದರೆ ಅಲ್ಲಿ ಒಂದು ಹೆಸರು ಬರೆದಿದೆ, ವಿಕ್ರಾಂತ್.
ಅವನ ರೋಲ್ ನಂಬರ್ 7. ಈಗ ಹಾಸ್ಟೆಲ್ ವಾರ್ಡನ್ಗೆ ಅರ್ಥವಾಗುತ್ತದೆ ತಾನು ಕಾಪಾಡಬೇಕಿದ್ದಿದ್ದು ರೋಲ್ ನಂಬರ್ 7. ಆ ರೋಲ್ ನಂಬರ್ 7 ಹೇಗೆ ಬಂತು ಎಂಬುದು ಈಗ ಅವನಿಗೆ ಅರ್ಥವಾಗಿದೆ. ಈಗ ಅವನು ಎಲ್ಲರಿಗೂ ವಿವರಣೆ ನೀಡುತ್ತಿದ್ದಾನೆ. ಕಾಣೆಯಾಗಿರುವವರ ರೋಲ್ ನಂಬರ್ಗಳು 2, 3, 5, 7. ಈ ನಂಬರ್ಗಳು ಯಾವುವೆಂದರೆ ಪ್ರೈಮ್ ನಂಬರ್ಸ್, ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಗಳಿಗೆ ಕೇವಲ 2 ಫ್ಯಾಕ್ಟರ್ಗಳಿರುತ್ತವೋ, ಅಂದರೆ 2 ಅಪವರ್ತನಗಳಿರುತ್ತವೋ ಅವೇ ಪ್ರೈಮ್ ನಂಬರ್ಸ್. ಮುಂದೆ ಕಾಣೆಯಾಗಲಿರುವ ವಿದ್ಯಾರ್ಥಿಗಳ ರೋಲ್ ನಂಬರ್ಗಳೆಂದರೆ 11, 13, 17, 19 ಹೀಗೆ ಒಟ್ಟು 13 ವಿದ್ಯಾರ್ಥಿಗಳು ಕಾಣೆಯಾಗಲಿದ್ದಾರೆ. ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ ಪ್ರೈಮ್ ಮಿಸ್ಟರಿ ಎಂದು ಕರೆಯಲಾಗುತ್ತದೆ. ಇದನ್ನು ಹಾಸ್ಟೆಲ್ ವಾರ್ಡನ್ ತಾನು ಚಿಕ್ಕಂದಿನಲ್ಲಿ ಕೇಳಿರುತ್ತಾನೆ. ಈಗ ಹಾಸ್ಟೆಲ್ ವಾರ್ಡನ್ಗೆ ಅದೆಲ್ಲ ನೆನಪಾಗುತ್ತದೆ ಮತ್ತು ಅದರ ಪರಿಹಾರವೇನೆಂಬುದನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸುತ್ತಾನೆ. ಜನವರಿ 17ರ ರಾತ್ರಿ, ಸಮಯ 1:13. ಈಗ ಪ್ರೈಮ್ ನಂಬರ್ಗಳನ್ನು ರೋಲ್ ನಂಬರ್ಗಳಾಗಿ ಹೊಂದಿರುವ 13 ವಿದ್ಯಾರ್ಥಿಗಳು 13 ಎಂಬ ಸಂಖ್ಯೆಯ ಬಳಿ ಒಬ್ಬರಿಗೊಬ್ಬರ ಕೈ ಹಿಡಿದು ವಾರ್ಡನ್ ಹೇಳಿಕೊಟ್ಟ 13 ಸೂತ್ರಗಳನ್ನು ಗಟ್ಟಿಯಾಗಿ ಹೇಳುತ್ತಾರೆ. ಈಗ ಸಮಯ 1:14. ವಾರ್ಡನ್ ಹೇಳಿಕೊಟ್ಟ ಪರಿಹಾರದಿಂದಾಗಿ ಬ್ಲ್ಯಾಕ್ ಮ್ಯಾಜಿಕ್ ಪ್ರೈಮ್ ಮಿಸ್ಟರಿಯ ಚೈನ್ ಲಿಂಕ್ ಬ್ರೇಕ್ ಆಗಿರುತ್ತದೆ. ಹೀಗಾಗಿ ರೂಮ್ ನಂಬರ್ 13 ಮತ್ತೊಮ್ಮೆ ಕಾಣಿಸಿಕೊಳ್ಳುತ್ತದೆ ಹಾಗೂ ಅದರ ಬಾಗಿಲು ತೆರೆಯುತ್ತದೆ. ಈಗ ಕಾಣೆಯಾಗಿರುವ ಎಲ್ಲ ವಿದ್ಯಾರ್ಥಿಗಳು ಕೂಡ ಆ ರೂಮ್ನಿಂದ ಹೊರಬರುತ್ತಾರೆ. ಈಗ ಎಲ್ಲರಿಗೂ ಸಂತೋಷವಾಗುತ್ತದೆ. ಈಗ ಎಲ್ಲರೂ ಹೋಗಿ ನೋಡುತ್ತಾರೆ. ಕಾಣೆಯಾಗಿದ್ದ ರೂಮ್ ನಂಬರ್ 13 ವಾಪಸ್ ಬಂದಿರುತ್ತದೆ. ಈಗ ಅವರೆಲ್ಲರೂ ಹಾಸ್ಟೆಲ್ ಹೊರಗಿನವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತದೆ. ಕಾಣೆಯಾಗಿದ್ದ ರೂಮ್ ನಂಬರ್ 13 ವಾಪಸ್ ಬಂದಿದೆ. ಬೇರೆ ಯಾವುದಾದರೂ ರೂಮ್ ಕಾಣೆಯಾಗಿರಬಹುದೇ?